ಮನ್ರೇಗಾ ಕಾರ್ಯಕ್ರಮ ಅದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಕಸಿದುಕೊಳ್ತಾ ಇದೆ, ತೆಗೆದುಕೊಳ್ತಾ ಇದೆ. ನಮ್ಮ ಸರ್ಕಾರ ಇದ್ದಾಗ 90% ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು. ನಮ್ಮ ಸರ್ಕಾರ ಅವಾಗಿದ್ದಾಗಲೇ ನಾವು ಕೊಡ್ತಿದ್ವಿ. 10% ಮಾತ್ರ ರಾಜ್ಯ ಸರ್ಕಾರ ಕೊಡಬೇಕು. ಅಂದ್ರೆ 90% ಲಾಭ ರಾಜ್ಯಕ್ಕಾಗ್ತಿತ್ತು. ಅದು ಆದ್ಮೇಲೆ ಈಗ ಮೋದಿ ಅವರು ಹೊಸ ಕಾನೂನು ತಂದು 60% ಕೇಂದ್ರ ಸರ್ಕಾರ ಕೊಟ್ರೆ 40% ನಾವು ಕೊಡಬೇಕು ರಾಜ್ಯ ಸರ್ಕಾರ. ಅಂದ್ರೆ 30% ಹೆಚ್ಚಿಗೆ ಹಣ ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿ ನಮ್ಮನ್ನ ಸತ್ಯಾನಾಶ ಮಾಡಕ್ಕೆ ಮೋದಿ ಮತ್ತು ಬಿಜೆಪಿ ಸರ್ಕಾರ ಬರ್ತಾ ಇದೆ. ಇದಕ್ಕೆ ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇದ್ದೇವೆ. ನಾವು ಪಾರ್ಲಿಮೆಂಟ್ ನಲ್ಲಿ ಹೋರಾಟ ಮಾಡಿದ್ದೇವೆ, ಮತ್ತೀಗ ಬರ್ತಕ್ಕಂಥ ಅಧಿವೇಶನದಲ್ಲೂ ಕೂಡ ಹೋರಾಟ ಮಾಡ್ತೇವೆ. ರೈತರಿಗೂ ಹೀಗೆ ಮೋಸ ಮಾಡಿದ್ರು. ಆವಾಗ ಕೊನೆಗೆ ನಮ್ಮ ಹೋರಾಟದಿಂದ, ರೈತರ ಹೋರಾಟದಿಂದ ಆ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕಾಯ್ತು, ಕಪ್ಪು ಕಾನೂನುಗಳನ್ನು. ಈಗ ಲೇಬರ್ಗಳಿಗೆ, ಕೂಲಿಕಾರರಿಗೆ, ಕಾರ್ಮಿಕರಿಗೆ ಒಂದು ಹೊಸ ಕಾನೂನುಗಳನ್ನು ತಂದಿದ್ದಾರೆ. 4 ಕೋಡ್ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರಿಗೆ ಅನ್ಯಾಯ ಮಾಡತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಈ ಬಿಜೆಪಿ ಸರ್ಕಾರ. ಇದು ನೀವು ಕೇಳಿ ಯಾರಾದರೂ ಕಾರ್ಮಿಕ ನಾಯಕರಿಗೆ. ನಮ್ಮ ಕಾಲದಲ್ಲಿ 8 ಗಂಟೆ ಕೆಲಸ ಮಾಡಬೇಕು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1945ರಲ್ಲಿ, ಯಾವಾಗ ಅವರು ಇನ್ನೂ ಕಾನೂನು ಮಂತ್ರಿ ಆಗಿದ್ದಿಲ್ಲ, ಬ್ರಿಟಿಷ್ ಸರ್ಕಾರದಲ್ಲಿ ಅವರು ವಾಯ್ಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ರು. ಆ ಕಾಲದಲ್ಲಿ ಅವರು ಫೈಟ್ ಮಾಡಿ ಬ್ರಿಟಿಷರಿಗೆ ಒಂದು ಕಾನೂನು, ನಮ್ಮ ಜನರಿಗೆ ಒಂದು ಕಾನೂನು, ನಮ್ಮ ಜನರಿಗೆ ಒಂದು ಕಾನೂನು, ಇದು ಸಾಧ್ಯ ಇಲ್ಲ, ನಮ್ಮ ಬಡವರು ಕೂಡ 8 ಗಂಟೆ ನೌಕರಿ ಮಾಡಬೇಕಷ್ಟೇ ಹೊರತಾಗಿ 12 ಗಂಟೆ ಮಾಡಂಗಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಮೋದಿ ಅವರು 12 ಗಂಟೆ ನೌಕರಿಗೆ ಕಾನೂನು ತಂದಿದ್ದಾರೆ. ಹೆಣ್ಣು ಮಕ್ಕಳು ರಾತ್ರಿನೂ ಕೆಲಸ ಮಾಡಬಹುದು, ಆ ಕಾನೂನು ತಂದಾರೆ. ಒಂದಲ್ಲ ಅನೇಕ ಬಡವರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ನರೇಗಾ ಈ ರೀತಿಯಾಗಾಯ್ತು. ನರೇಗಾದಲ್ಲಿ ನೀವು ಪಂಚಾಯಿತಿದವರು ಮೆಂಬರ್ ಇರಬಹುದು, ಅಧ್ಯಕ್ಷರಿರ್ಬೋದು, ಎಲ್ಲ ಇರಬಹುದು ಇಲ್ಲಿ. ಆವಾಗ ನಿಮ್ಮಲ್ಲಿ